ಎಸ್ಟಿವಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಮಾತಾ ಮಾಣಿಕೇಶ್ವರಿ ಆಶ್ರಮದ ದೇವಾಲಯಗಳ ಧ್ವಂಸಕ್ಕೆ ಟ್ರಸ್ಟ್ ತಯಾರಿ. ಸೇಡಂ ತಾಲೂಕಿನ ಸುಕ್ಷೇತ್ರ ಯಾನಗುಂದಿಯ ಮಾತಾ ಮಾಣಿಕೇಶ್ವರಿ ಆಶ್ರಮದ ದೇವಾಲಯಗಳ ಧ್ವಂಸಕ್ಕೆ ಸದ್ಗುರು ರೂಪರಹಿತ ಅಹಿಂಸಾ ಯೋಗೇಶ್ವರ ವೀರಧರ್ಮಜ ಮಾತಾ ಟ್ರಸ್ಟ್ನ ಸದಸ್ಯರು ಪ್ರಯತ್ನಿಸುತ್ತಿದ್ದು, ಈ ಕುರಿತು ಸರ್ಕಾರ ಮಧ್ಯಪ್ರವೇಶಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಹಾಗೂ ಪತ್ರಕರ್ತ ಶಿವಕುಮಾರ ಅಪ್ಪಾಜಿ ಪ್ರಕಟಣೆಯಲ್ಲಿ ಒತ್ತಾಯಿಸಿದ್ದಾರೆ. ಸೇಡಂ ತಾಲೂಕಿನ ಯಾನಗುಂದಿ ಮಾತಾ ಮಾಣಿಕೇಶ್ವರಿ ಆಶ್ರಮದ ಮಾಣಿಕ್ಯಗಿರಿ ಬೆಟ್ಟದಲ್ಲಿರ್ತಕ್ಕಂಥ ಮಾಣಿಕೇಶ್ವರಿ ಮಾತಾ ಆಶ್ರಮದಲ್ಲಿನ ಅನೇಕ ದೇವಾಲಯಗಳನ್ನು ಧ್ವಂಸ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಅಲ್ಲಿನ ಸದ್ಗುರು ರೂಪರಹಿತ ಅಹಿಂಸಾ ಯೋಗೇಶ್ವರಿ ವೀರಧರ್ಮಜ ಮಾತಾ ಟ್ರಸ್ಟ್ ಸದಸ್ಯರು ಪ್ರಯತ್ನಿಸ್ತಾ ಇದ್ದಾರೆ. ಮಾತಾ ಮಾಣಿಕೇಶ್ವರಿ ಅಮ್ಮನವರೇ ಖುದ್ದಾಗಿ ತಾವೇ ಪೂಜೆ ಮಾಡಿ ಸ್ಥಾಪಿಸಿರ್ತಕ್ಕಂಥ ಅನೇಕ ದೇವಾಲಯಗಳು ಬೆಟ್ಟದ ಮೇಲಿವೆ. ಅದರಲ್ಲಿ ಸಿದ್ದೇಶ್ವರ ದೇವಾಲಯ, ವೆಂಕಟೇಶ್ವರ ದೇವಾಲಯ, ಲಕ್ಷ್ಮೀ ದೇವಾಲಯ, ಗಣಪತಿ ದೇವಾಲಯ, ಸರಸ್ವತಿ ದೇವಾಲಯ, ಹೀಗೆ ಅನೇಕ ದೇವಾಲಯಗಳನ್ನು ಮಾತಾ ಮಾಣಿಕೇಶ್ವರಿ ಅಮ್ಮನವರು ತಾವೇ ಖುದ್ದಾಗಿ ಸ್ಥಾಪನೆ ಮಾಡಿದ್ದಾರೆ. ಆದರೆ ಇತ್ತೀಚೆಗೆ ಟ್ರಸ್ಟ್ನ ಕಾರ್ಯದರ್ಶಿ ಶಿವಯ್ಯ ಸ್ವಾಮಿ ಹಾಗೂ ಅನೇಕರು ಸೇರಿಕೊಂಡು ಮಾತಾ ಮಾಣಿಕೇಶ್ವರಿ ಅಮ್ಮನವರ ಅವರ ಕೈಯಿಂದ ಸ್ಥಾಪನೆ ಮಾಡಿರ್ತಕ್ಕಂಥ ದೇವಾಲಯಗಳನ್ನು ಧ್ವಂಸ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾತಾ ಮಾಣಿಕೇಶ್ವರಿ ಅಮ್ಮನವರ ಆಶಯದಂತೆ, ಅವರ ಕನಸಿನಂತೆ, ಅವರು ಆದೇಶ ಮಾಡಿದಂತೆ ಬೆಟ್ಟದಲ್ಲಿ ಕೋಟಿಲಿಂಗ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಅವರ ಕನಸಾಗಿತ್ತು. ಆ ಕನಸನ್ನು ಈಡೇರಿಸುವ ನಿಟ್ಟಿನಲ್ಲಿ ಲಕ್ಷಾಂತರ ಜನ ಭಕ್ತರು ಇವತ್ತಿಗೂ ಸಹ ಕೋಟಿಲಿಂಗ ಸ್ಥಾಪನೆ ಮಾಡಬೇಕು ಅಂತೇಳಿ ತಮ್ಮ ಹೆಸರಲ್ಲಿ ಲಿಂಗವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಆದರೆ ಆ ಕೋಟಿಲಿಂಗ ಸ್ಥಾಪನೆ ಹೆಸರಲ್ಲಿ ಅಲ್ಲಿರ್ತಕ್ಕಂಥ ದೇವಾಲಯಗಳನ್ನು ಧ್ವಂಸ ಮಾಡುವುದು ಎಷ್ಟು ಸರಿ ಅಂತಕ್ಕಂಥದ್ದೇ ನಮ್ಮ ಪ್ರಶ್ನೆ. ಮಾತಾ ಮಾಣಿಕೇಶ್ವರಿ ಅಮ್ಮನವರು ತಮ್ಮ ಇಡೀ ಜೀವಿತಾವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ಪವಾಡ ಇಡೀ ವಿಶ್ವದಲ್ಲೇ ಯಾರೂ ಸಹ ಮಾಡಲಿಕ್ಕಿಲ್ಲ. ತಮ್ಮ ಇಡೀ ಜೀವನವನ್ನು ಅನ್ನ ನೀರಿಲ್ಲದೆ ಕಳೆದಂತೆ ಮಹಾ ತಾಯಿಯವರು ಕಣ್ಣೆದುರಿಗೆ ಏನಾದರೂ ದೇವರು ಕಾಣಿಸ್ತಿದ್ದಾನೆ ಅಂತಂದರೆ ಅದು ಮಾತಾ ಮಾಣಿಕೇಶ್ವರಿ ಮಾತ್ರ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಅಂಥ ತಾಯಿ ಶಕ್ತಿಯನ್ನು ಕುಗ್ಗಿಸುವಂಥ ಕೆಲಸ, ಆ ತಾಯಿ ಆಶಯಕ್ಕೆ ಧಕ್ಕೆ ತರುವಂಥ ಕೆಲಸ ನಡೀತಾ ಇದೆ. ಈಗಾಗಲೇ ದೇವಾಲಯಗಳ ಧ್ವಂಸ ಮಾಡುವ ಒಂದು ಕ್ರಮಕ್ಕೆ ಏನು ಟ್ರಸ್ಟ್ ಮುಂದಾಗಿದೆ, ಅದಕ್ಕೆ ಪೂರಕ ಎಂಬಂತೆ ಸಿದ್ದೇಶ್ವರ ಅಂದರೆ ಸಿದ್ದೇಶ್ವರರು ತಪಸ್ಸು ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ದೇವಾಲಯ ಮಾಣಿಕ್ಯಗಿರಿಯಲ್ಲಿದೆ. ಆ ಮಾಣಿಕ್ಯಗಿರಿಯಲ್ಲಿರ್ತಕ್ಕಂಥ ಸಿದ್ದೇಶ್ವರ ದೇವಾಲಯದಲ್ಲಿ ಮಾತಾ ಮಾಣಿಕೇಶ್ವರವರು ತಾವೇ ಖುದ್ದಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಲಿಂಗ ತೆಗೆಯಲಾಗಿದೆ. ಮತ್ತು ದೇವಾಲಯದ ಮುಂದೆ ಇರ್ತಕ್ಕಂಥ ನಂದಿ ವಿಗ್ರಹವನ್ನು ಸಹ ಈಗಾಗಲೇ ತೆರವುಗೊಳಿಸಲಾಗಿದೆ. ಇದೇ ರೀತಿ ಮುಂದೆ ಕೋಟಿಲಿಂಗ ಸ್ಥಾಪನೆ ಹೆಸರಲ್ಲಿ ಇನ್ನುಳಿದ ದೇವಾಲಯಗಳು ಸಹ ಧಕ್ಕೆ ತರುವಂಥ ಕೆಲಸ ಟ್ರಸ್ಟ್ ಮಾಡೋದಿದೆ ಅಂತಕ್ಕಂಥದ್ದು ನಮಗೆ ಮಾಹಿತಿ ದೊರೆತಿದೆ. ದೇವಾಲಯ ಧ್ವಂಸ ಮಾಡೋದಕ್ಕಿಂತಲೂ ಅಲ್ಲಿರ್ತಕ್ಕಂಥ ಸಿದ್ದೇಶ್ವರ ಲಿಂಗವನ್ನೇ ಯಾಕೆ ನೀವು ಕೋಟಿಲಿಂಗದಲ್ಲಿ ಸೇರಿಸಿಕೊಂಡು ಮುಂದೆ ಸಾಗಬಾರ್ದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಕೋಟ್ಯಾಂತರ ಅಂದರೆ ಈ ದೇಶ ವಿದೇಶದಲ್ಲೂ ಸಹ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಕೋಟ್ಯಾಂತರ ಭಕ್ತರಿದ್ದಾರೆ. ಶಿವರಾತ್ರಿ, ಗುರುಪೂರ್ಣಿಮೆ ಎಂದು ಇಂದಿಗೂ ಸಹ ಲಕ್ಷಾಂತರ ಜನ ಭಕ್ತರು ಮಾತಾ ಮಾಣಿಕೇಶ್ವರಿ ಆಶ್ರಮಕ್ಕೆ ಭೇಟಿ ಕೊಡ್ತಾರೆ, ಅಲ್ಲಿ ಬಂದು ದರ್ಶನ ಪಡಿತಾರೆ. ಆದರೆ ಟ್ರಸ್ಟ್ ಕೇವಲ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಹೆಸರಿಗೆ ಚ್ಯುತಿ ತರೋದು, ಅಲ್ಲಿರ್ತಕ್ಕಂಥ ಬೆಟ್ಟಕ್ಕೆ ಕೆಡಕುಂಟು ಮಾಡೋದರಲ್ಲೇ ಕಾಲ ಕಳೀತಾ ಇದೆ. ಅದರ ಬದಲಾಗಿ ತಿರುಪತಿ ಮತ್ತು ಶ್ರೀಶೈಲದಂತೆ ಮಾತಾ ಮಾಣಿಕೇಶ್ವರಿ ಆಶ್ರಮವನ್ನು ಯಾಕೆ ಇವರು ಡೆವಲಪ್ ಮಾಡ್ತಾ ಇಲ್ಲ? ಇದಕ್ಕೂ ಮುಂಚೆ ನಾವು ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಕಲಬುರಗಿ ಹೈಕೋರ್ಟಲ್ಲಿ ಹಾಕಿದ್ವಿ. ಮಾತಾ ಮಾಣಿಕೇಶ್ವರಿ ಅಮ್ಮನವರನ್ನು ಇಲ್ಲಿಗಲ್ ಕಸ್ಟಡಿಯಲ್ಲಿ ಇಟ್ಟಿದ್ದಾರೆ, ಭಕ್ತರಿಗೆ ದರ್ಶನ ಕೊಡ್ತಾ ಇಲ್ಲ, ಅವ್ರಿಗೆ ಸರಿಯಾದ ಟ್ರೀಟ್ಮೆಂಟ್ ಇಲ್ಲ, ಅವರನ್ನು ತೀರಾ ಹೀನಾಯವಾಗಿ ಅಲ್ಲಿ ಇಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡಿದ್ವಿ. ಲಿಂಗೈಕ್ಯರಾದ 3-4 ತಿಂಗಳಲ್ಲೇ ಇದೇ ಶಿವಯ್ಯ ಸ್ವಾಮಿ, ಈ ಟ್ರಸ್ಟ್ನ ಕಾರ್ಯದರ್ಶಿ, ತಮ್ಮ ಭಾಷಣದಲ್ಲಿ ಭಕ್ತರ ಮುಂದೆ ಮಾತಾಡ್ತಾ ಹೇಳ್ತಾರೆ, ಮಾತಾ ಮಾಣಿಕೇಶ್ವರಿ ಮಾತಾಜಿ ಅಂತ ನಾವು ಕರಿಬಾರ್ದು, ಸ್ವಾಮೀಜಿ ಅಂತ ಕರೀರಿ ಅಂತಕ್ಕಂಥ ಮಾತನ್ನು ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ. ಆ ವಿಡಿಯೋ ಸಹ ಬಹಳಷ್ಟು ವೈರಲ್ ಕೂಡ ಆಗಿತ್ತು. ಈ ರೀತಿ ಮಾತಾ ಮಾಣಿಕೇಶ್ವರಿ ಟ್ರಸ್ಟ್ ಅಲ್ಲಿರ್ತಕ್ಕಂಥ ಬೆಟ್ಟ ಡೆವಲಪ್ ಮಾಡೋ ಬದಲು ಅದನ್ನು ಕೆಡಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇರೋದು ತೀರಾ ಖಂಡನೀಯ ವಿಷಯವಾಗಿದೆ. ಕೂಡಲೇ ಈ ಕುರಿತು
ಸರ್ಕಾರ, ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಬೇಕು. ಅಮ್ಮನವರು ಸ್ಥಾಪನೆ ಮಾಡಿರ್ತಕ್ಕಂಥ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವವಾಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ದೇವಾಲಯಗಳ ರಕ್ಷಣೆಗೆ ಕೂಡಲೇ ಮುಂದಾಗಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯಿಸ್ತೇನೆ. ವಿಶ್ವದಲ್ಲೇ ಅಪರೂಪದ ಶಕ್ತಿಯನ್ನ ಮಾತಾ ಮಾಣಿಕೇಶ್ವರಿ ಅಮ್ಮನವರು ಹೊಂದಿದ್ದರು. ಕಣ್ಣೆದುರಿನ ದೇವತೆಯಾಗಿದ್ದರು. ಅವರು ಕ್ಷೇತ್ರ ತಿರುಪತಿ, ಶ್ರೀಶೈಲ ಮಾದರಿಯಲ್ಲಿ ಅಭಿವೃದ್ಧಿಯಾಗಬೇಕಿತ್ತು. ಆದರೆ ಟ್ರಸ್ಟ್ ಸದಸ್ಯರ ನಿಷ್ಕಾಳಜಿ ಮತ್ತು ಕುತಂತ್ರಗಳಿಂದ ಯಾವುದೇ ರೀತಿಯ ಬೆಳವಣಿಗೆ ಆಶ್ರಮದ ವಾತಾವರಣದಲ್ಲಿ ಕಂಡುಬರುತ್ತಿಲ್ಲ. ಶಿವಕುಮಾರ ಅಪ್ಪಾಜಿ, ಪತ್ರಕರ್ತ ಹಾಗೂ ಸಾಮಾಜಿಕ ಕಾರ್ಯಕರ್ತರು. ಬ್ಯೂರೋ ನ್ಯೂಸ್, STV, ಸೇಡಂ.